ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರ ಬ್ರೇಕ್ ನೀಡಿದೆ. ಹೀಗಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳ ಮುಂದುವರಿತಾನೇ ಇದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಒಂದೇ ಗ್ರಾಮದ 7 ಕುಟುಂಬಗಳು ಊರನ್ನ ಬಿಟ್ಟಿದೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಂತಹ ಗ್ರಾಮಸ್ಥರ ಕಣ್ಣೀರ ಕಥೆಯನ್ನ ಹೇಳ್ತೀವಿ, ನೋಡ್ಕೊಂಡು ಬನ್ನಿ. ಬೀಗ ಹಾಕಿದ ಮನೆಗಳು, ಗ್ರಾಮಸ್ಥರ ಜೊತೆ ಹಸಿರು ಶಾಲ್ ಹಾಕೊಂಡು ನಿಂತಿರುವ ರೈತ ನಾಯಕರು, ನೊಂದ ಕುಟುಂಬಕ್ಕೆ ಧೈರ್ಯ ಹೇಳ್ತಾ ಇರೋ ಸಂಘಟನೆಯವರು. ಅಷ್ಟಕ್ಕೂ ಈ ದೃಶ್ಯದ ಹಿಂದೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಕರಾಳತೆ ಅಡಗಿದೆ. ಊರು ಬಿಟ್ಟ ಒಂದೇ ಗ್ರಾಮದ 7 ಕುಟುಂಬ. ಅಂದ್ಹಾಗೆ ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಿವಗಂಗನಾಳ ಗ್ರಾಮಸ್ಥರ ನೋವಿನ ಕಥೆ. ಬಡ್ಡಿ ಬಕಾಸುರರ ಕಾಟಕ್ಕೆ ಒಂದೇ ಗ್ರಾಮದಲ್ಲಿ 7 ಕುಟುಂಬಗಳು ಮನೆ ಬಿಟ್ಟು ಹೋದ ವ್ಯಥೆ. ಇನ್ನು ಫೈನಾನ್ಸ್ ಕಾಟದಿಂದ ಊರು ಬಿಟ್ಟಿರುವ 8 ಕುಟುಂಬಗಳ ಪೈಕಿ 2 ಕುಟುಂಬಗಳು ಎಲ್ಲಿವೆ ಅನ್ನೋ ಸುಳಿವು ಕೂಡ ಸಿಕ್ತಿಲ್ವಂತೆ. ಕೆಲವರನ್ನ ಪೊಲೀಸ್ ಠಾಣೆಗೆ ಕರೆಸಿ ಬೆದರಿಸಿದ್ರೆ ಮತ್ತೆ ಹಲವರನ್ನ ಸಾಲ ಮರುಪಾವತಿಸುವಂತೆ ಮಾನಸಿಕ ಹಿಂಸೆ ನೀಡಿದಾರಂತೆ. ಇತ್ತ ನೊಂದವರ ಮನೆಗೆ ರೈತ ನಾಯಕರು ಭೇಟಿ ನೀಡಿ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಸರ್ಕಾರ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕೋದಕ್ಕೆ ಚಾಪೆ ಕೆಳಗೆ ನುಗ್ಗಿ ಸುಗ್ರೀವಾಜ್ಞೆ ಜಾರಿಗೊಳಿಸಿದ್ರೆ ಅತ್ತ ಫೈನಾನ್ಸ್ ಸಿಬ್ಬಂದಿ ರಂಗೋಲಿ ಕೆಳಗೆ ನುಗ್ಗಿ ನಾವ್ಯಾರಿಗೂ ಜಗ್ಗಲ್ಲ ಅಂತಿದ್ದಾರೆ. ಆದರೆ ಸಾಲ ಬಡ್ಡಿ ಕಾಟಕ್ಕೆ ಜನರು ಊರು ಬಿಡ್ತಾ ಇರೋದು ವಿಪರ್ಯಾಸವೇ ಸರಿ. ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರ ಬ್ರೇಕ್ ನೀಡಿದೆ. ಹೀಗಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳ ಮುಂದುವರಿತಾನೇ ಇದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಒಂದೇ ಗ್ರಾಮದ 7 ಕುಟುಂಬಗಳು ಊರನ್ನ ಬಿಟ್ಟಿದೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಂತಹ ಗ್ರಾಮಸ್ಥರ ಕಣ್ಣೀರ ಕಥೆಯನ್ನ ಹೇಳ್ತೀವಿ, ನೋಡ್ಕೊಂಡು ಬನ್ನಿ. ಬೀಗ ಹಾಕಿದ ಮನೆಗಳು, ಗ್ರಾಮಸ್ಥರ ಜೊತೆ ಹಸಿರು ಶಾಲ್ ಹಾಕೊಂಡು ನಿಂತಿರುವ ರೈತ ನಾಯಕರು, ನೊಂದ ಕುಟುಂಬಕ್ಕೆ ಧೈರ್ಯ ಹೇಳ್ತಾ ಇರೋ ಸಂಘಟನೆಯವರು. ಅಷ್ಟಕ್ಕೂ ಈ ದೃಶ್ಯದ ಹಿಂದೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಕರಾಳತೆ ಅಡಗಿದೆ. ಊರು ಬಿಟ್ಟ ಒಂದೇ ಗ್ರಾಮದ 7 ಕುಟುಂಬ. ಅಂದ್ಹಾಗೆ ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಿವಗಂಗನಾಳ ಗ್ರಾಮಸ್ಥರ ನೋವಿನ ಕಥೆ. ಬಡ್ಡಿ ಬಕಾಸುರರ ಕಾಟಕ್ಕೆ ಒಂದೇ ಗ್ರಾಮದಲ್ಲಿ 7 ಕುಟುಂಬಗಳು ಮನೆ ಬಿಟ್ಟು ಹೋದ ವ್ಯಥೆ. ಇನ್ನು ಫೈನಾನ್ಸ್ ಕಾಟದಿಂದ ಊರು ಬಿಟ್ಟಿರುವ 8 ಕುಟುಂಬಗಳ ಪೈಕಿ 2 ಕುಟುಂಬಗಳು ಎಲ್ಲಿವೆ ಅನ್ನೋ ಸುಳಿವು ಕೂಡ ಸಿಕ್ತಿಲ್ವಂತೆ. ಕೆಲವರನ್ನ ಪೊಲೀಸ್ ಠಾಣೆಗೆ ಕರೆಸಿ ಬೆದರಿಸಿದ್ರೆ ಮತ್ತೆ ಹಲವರನ್ನ ಸಾಲ ಮರುಪಾವತಿಸುವಂತೆ ಮಾನಸಿಕ ಹಿಂಸೆ ನೀಡಿದಾರಂತೆ. ಇತ್ತ ನೊಂದವರ ಮನೆಗೆ ರೈತ ನಾಯಕರು ಭೇಟಿ ನೀಡಿ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಸರ್ಕಾರ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕೋದಕ್ಕೆ ಚಾಪೆ ಕೆಳಗೆ ನುಗ್ಗಿ ಸುಗ್ರೀವಾಜ್ಞೆ ಜಾರಿಗೊಳಿಸಿದ್ರೆ ಅತ್ತ ಫೈನಾನ್ಸ್ ಸಿಬ್ಬಂದಿ ರಂಗೋಲಿ ಕೆಳಗೆ ನುಗ್ಗಿ ನಾವ್ಯಾರಿಗೂ ಜಗ್ಗಲ್ಲ ಅಂತಿದ್ದಾರೆ. ಆದರೆ ಸಾಲ ಬಡ್ಡಿ ಕಾಟಕ್ಕೆ ಜನರು ಊರು ಬಿಡ್ತಾ ಇರೋದು ವಿಪರ್ಯಾಸವೇ ಸರಿ. ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರ ಬ್ರೇಕ್ ನೀಡಿದೆ. ಹೀಗಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳ ಮುಂದುವರಿತಾನೇ ಇದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಒಂದೇ ಗ್ರಾಮದ 7 ಕುಟುಂಬಗಳು ಊರನ್ನ ಬಿಟ್ಟಿದೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಂತಹ ಗ್ರಾಮಸ್ಥರ ಕಣ್ಣೀರ ಕಥೆಯನ್ನ ಹೇಳ್ತೀವಿ, ನೋಡ್ಕೊಂಡು ಬನ್ನಿ. ಬೀಗ ಹಾಕಿದ ಮನೆಗಳು, ಗ್ರಾಮಸ್ಥರ ಜೊತೆ ಹಸಿರು ಶಾಲ್ ಹಾಕೊಂಡು ನಿಂತಿರುವ ರೈತ ನಾಯಕರು, ನೊಂದ ಕುಟುಂಬಕ್ಕೆ ಧೈರ್ಯ ಹೇಳ್ತಾ ಇರೋ ಸಂಘಟನೆಯವರು. ಅಷ್ಟಕ್ಕೂ ಈ ದೃಶ್ಯದ ಹಿಂದೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಕರಾಳತೆ ಅಡಗಿದೆ. ಊರು ಬಿಟ್ಟ ಒಂದೇ ಗ್ರಾಮದ 7 ಕುಟುಂಬ. ಅಂದ್ಹಾಗೆ ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಿವಗಂಗನಾಳ ಗ್ರಾಮಸ್ಥರ ನೋವಿನ ಕಥೆ. ಬಡ್ಡಿ ಬಕಾಸುರರ ಕಾಟಕ್ಕೆ ಒಂದೇ ಗ್ರಾಮದಲ್ಲಿ 7 ಕುಟುಂಬಗಳು ಮನೆ ಬಿಟ್ಟು ಹೋದ ವ್ಯಥೆ. ಇನ್ನು ಫೈನಾನ್ಸ್ ಕಾಟದಿಂದ ಊರು ಬಿಟ್ಟಿರುವ 8 ಕುಟುಂಬಗಳ ಪೈಕಿ 2 ಕುಟುಂಬಗಳು ಎಲ್ಲಿವೆ ಅನ್ನೋ ಸುಳಿವು ಕೂಡ ಸಿಕ್ತಿಲ್ವಂತೆ. ಕೆಲವರನ್ನ ಪೊಲೀಸ್ ಠಾಣೆಗೆ ಕರೆಸಿ ಬೆದರಿಸಿದ್ರೆ ಮತ್ತೆ ಹಲವರನ್ನ ಸಾಲ ಮರುಪಾವತಿಸುವಂತೆ ಮಾನಸಿಕ ಹಿಂಸೆ ನೀಡಿದಾರಂತೆ. ಇತ್ತ ನೊಂದವರ ಮನೆಗೆ ರೈತ ನಾಯಕರು ಭೇಟಿ ನೀಡಿ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಸರ್ಕಾರ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕೋದಕ್ಕೆ ಚಾಪೆ ಕೆಳಗೆ ನುಗ್ಗಿ ಸುಗ್ರೀವಾಜ್ಞೆ ಜಾರಿಗೊಳಿಸಿದ್ರೆ ಅತ್ತ ಫೈನಾನ್ಸ್ ಸಿಬ್ಬಂದಿ ರಂಗೋಲಿ ಕೆಳಗೆ ನುಗ್ಗಿ ನಾವ್ಯಾರಿಗೂ ಜಗ್ಗಲ್ಲ ಅಂತಿದ್ದಾರೆ. ಆದರೆ ಸಾಲ ಬಡ್ಡಿ ಕಾಟಕ್ಕೆ ಜನರು ಊರು ಬಿಡ್ತಾ ಇರೋದು ವಿಪರ್ಯಾಸವೇ ಸರಿ. ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.
ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರ ಬ್ರೇಕ್ ನೀಡಿದೆ. ಹೀಗಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳ ಮುಂದುವರಿತಾನೆ ಇದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಒಂದೇ ಗ್ರಾಮದ 7 ಕುಟುಂಬಗಳು ಊರನ್ನ ಬಿಟ್ಟಿದೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಂತಹ ಗ್ರಾಮಸ್ಥರ ಕಣ್ಣೀರ ಕಥೆಯನ್ನ ಹೇಳ್ತೀವಿ, ನೋಡ್ಕೊಂಡು ಬನ್ನಿ. ಬೀಗ ಹಾಕಿದ ಮನೆಗಳು, ಗ್ರಾಮಸ್ಥರ ಜೊತೆ ಹಸಿರು ಶಾಲ್ ಹಾಕೊಂಡು ನಿಂತಿರುವ ರೈತ ನಾಯಕರು, ನೊಂದ ಕುಟುಂಬಕ್ಕೆ ಧೈರ್ಯ ಹೇಳ್ತಾ ಇರೋ ಸಂಘಟನೆಯವರು. ಅಷ್ಟಕ್ಕೂ ಈ ದೃಶ್ಯದ ಹಿಂದೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಕರಾಳತೆ ಅಡಗಿದೆ. ಊರು ಬಿಟ್ಟ ಒಂದೇ ಗ್ರಾಮದ 7 ಕುಟುಂಬ. ಅಂದ್ಹಾಗೆ ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಿವಗಂಗನಾಳ ಗ್ರಾಮಸ್ಥರ ನೋವಿನ ಕಥೆ. ಬಡ್ಡಿ ಬಕಾಸುರರ ಕಾಟಕ್ಕೆ ಒಂದೇ ಗ್ರಾಮದಲ್ಲಿ 7 ಕುಟುಂಬಗಳು ಮನೆ ಬಿಟ್ಟು ಹೋದ ವ್ಯಥೆ. ಇನ್ನು ಫೈನಾನ್ಸ್ ಕಾಟದಿಂದ ಊರು ಬಿಟ್ಟಿರುವ 8 ಕುಟುಂಬಗಳ ಪೈಕಿ 2 ಕುಟುಂಬಗಳು ಎಲ್ಲಿವೆ ಅನ್ನೋ ಸುಳಿವು ಕೂಡ ಸಿಕ್ತಿಲ್ವಂತೆ. ಕೆಲವರನ್ನ ಪೊಲೀಸ್ ಠಾಣೆಗೆ ಕರೆಸಿ ಬೆದರಿಸಿದ್ರೆ ಮತ್ತೆ ಹಲವರನ್ನ ಸಾಲ ಮರುಪಾವತಿಸುವಂತೆ ಮಾನಸಿಕ ಹಿಂಸೆ ನೀಡಿದಾರಂತೆ. ಇತ್ತ ನೊಂದವರ ಮನೆಗೆ ರೈತ ನಾಯಕರು ಭೇಟಿ ನೀಡಿ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಸರ್ಕಾರ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕೋದಕ್ಕೆ ಚಾಪೆ ಕೆಳಗೆ ನುಗ್ಗಿ ಸುಗ್ರೀವಾಜ್ಞೆ ಜಾರಿಗೊಳಿಸಿದ್ರೆ ಅತ್ತ ಫೈನಾನ್ಸ್ ಸಿಬ್ಬಂದಿ ರಂಗೋಲಿ ಕೆಳಗೆ ನುಗ್ಗಿ ನಾವ್ಯಾರಿಗೂ ಜಗ್ಗಲ್ಲ ಅಂತಿದ್ದಾರೆ. ಆದರೆ ಸಾಲ ಬಡ್ಡಿ ಕಾಟಕ್ಕೆ ಜನರು ಊರು ಬಿಡ್ತಾ ಇರೋದು ವಿಪರ್ಯಾಸವೇ ಸರಿ. ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರ ಬ್ರೇಕ್ ನೀಡಿದೆ. ಹೀಗಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳ ಮುಂದುವರಿತಾನೆ ಇದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಒಂದೇ ಗ್ರಾಮದ 7 ಕುಟುಂಬಗಳು ಊರನ್ನ ಬಿಟ್ಟಿದೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಂತಹ ಗ್ರಾಮಸ್ಥರ ಕಣ್ಣೀರ ಕಥೆಯನ್ನ ಹೇಳ್ತೀವಿ, ನೋಡ್ಕೊಂಡು ಬನ್ನಿ. ಬೀಗ ಹಾಕಿದ ಮನೆಗಳು, ಗ್ರಾಮಸ್ಥರ ಜೊತೆ ಹಸಿರು ಶಾಲ್ ಹಾಕೊಂಡು ನಿಂತಿರುವ ರೈತ ನಾಯಕರು, ನೊಂದ ಕುಟುಂಬಕ್ಕೆ ಧೈರ್ಯ ಹೇಳ್ತಾ ಇರೋ ಸಂಘಟನೆಯವರು. ಅಷ್ಟಕ್ಕೂ ಈ ದೃಶ್ಯದ ಹಿಂದೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಕರಾಳತೆ ಅಡಗಿದೆ. ಊರು ಬಿಟ್ಟ ಒಂದೇ ಗ್ರಾಮದ 7 ಕುಟುಂಬ. ಅಂದ್ಹಾಗೆ ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಿವಗಂಗನಾಳ ಗ್ರಾಮಸ್ಥರ ನೋವಿನ ಕಥೆ. ಬಡ್ಡಿ ಬಕಾಸುರರ ಕಾಟಕ್ಕೆ ಒಂದೇ ಗ್ರಾಮದಲ್ಲಿ 7 ಕುಟುಂಬಗಳು ಮನೆ ಬಿಟ್ಟು ಹೋದ ವ್ಯಥೆ. ಇನ್ನು ಫೈನಾನ್ಸ್ ಕಾಟದಿಂದ ಊರು ಬಿಟ್ಟಿರುವ 8 ಕುಟುಂಬಗಳ ಪೈಕಿ 2 ಕುಟುಂಬಗಳು ಎಲ್ಲಿವೆ ಅನ್ನೋ ಸುಳಿವು ಕೂಡ ಸಿಕ್ತಿಲ್ವಂತೆ. ಕೆಲವರನ್ನ ಪೊಲೀಸ್ ಠಾಣೆಗೆ ಕರೆಸಿ ಬೆದರಿಸಿದ್ರೆ ಮತ್ತೆ ಹಲವರನ್ನ ಸಾಲ ಮರುಪಾವತಿಸುವಂತೆ ಮಾನಸಿಕ ಹಿಂಸೆ ನೀಡಿದಾರಂತೆ. ಇತ್ತ ನೊಂದವರ ಮನೆಗೆ ರೈತ ನಾಯಕರು ಭೇಟಿ ನೀಡಿ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಸರ್ಕಾರ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕೋದಕ್ಕೆ ಚಾಪೆ ಕೆಳಗೆ ನುಗ್ಗಿ ಸುಗ್ರೀವಾಜ್ಞೆ ಜಾರಿಗೊಳಿಸಿದ್ರೆ ಅತ್ತ ಫೈನಾನ್ಸ್ ಸಿಬ್ಬಂದಿ ರಂಗೋಲಿ ಕೆಳಗೆ ನುಗ್ಗಿ ನಾವ್ಯಾರಿಗೂ ಜಗ್ಗಲ್ಲ ಅಂತಿದ್ದಾರೆ. ಆದರೆ ಸಾಲ ಬಡ್ಡಿ ಕಾಟಕ್ಕೆ ಜನರು ಊರು ಬಿಡ್ತಾ ಇರೋದು ವಿಪರ್ಯಾಸವೇ ಸರಿ. ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.